ಮೈಸೂರಿನ ದಿವಂಗತ ಬಿಷಪ್ ಮಥಿಯಾಸ್ ಫೆರ್ನಾಂಡಿಸ್ ಅವರು ತಮ್ಮ ವೃದ್ಧಾಪ್ಯದಲ್ಲಿ ಅನೇಕ ಬಡವರು ಕೈಬಿಡಲ್ಪಟ್ಟಿದ್ದಾರೆಂದು ಭಾವಿಸಿ ವಯಸ್ಸಾದವರಿಗಾಗಿ ಒಂದು ಮನೆಯನ್ನು ಪ್ರಾರಂಭಿಸಲು ಚಿಕ್ಕ ಸಹೋದರಿಯರನ್ನು ಆಹ್ವಾನಿಸಿದರು. ಆದ್ದರಿಂದ ಲಿಟಲ್ ಸಿಸ್ಟರ್ಸ್ ಮೇ 1921 ಮೈಸೂರಿಗೆ ಆಗಮಿಸಿದರು ಮತ್ತು ಅವರಿಗೆ ಒದಗಿಸಲಾದ ಕೊಠಡಿಗಳಲ್ಲಿ 10 ವಯಸ್ಸಾದ ಜನರನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು. ಅವರು ಕಟ್ಟಡದ ವಿವಿಧ ಭಾಗಗಳನ್ನು ಪ್ರಾಯೋಜಿಸಿದ ಸ್ನೇಹಿತರು ಮತ್ತು ಫಲಾನುಭವಿಗಳನ್ನು ಸಂಪರ್ಕಿಸಿದರು. ಬ್ಲಾಕ್ಗಳು ಪೂರ್ಣಗೊಂಡಂತೆ ಹೆಚ್ಚು ವಯಸ್ಸಾದವರನ್ನು ಸೇರಿಸಲಾಯಿತು. 1971 ಹಲವಾರು ಹಿರಿಯರು ತಮ್ಮ ಜೀವನವನ್ನು ತಮ್ಮ ಕೊನೆಯವರೆಗೂ ಮನೆಯಲ್ಲಿ ಶಾಂತಿಯುತವಾಗಿ ಕಳೆದಿದ್ದಾರೆ. ಪ್ರಸ್ತುತ ಈ ಮನೆಯು ಜಾತಿ ಅಥವಾ ಮತವನ್ನು ಲೆಕ್ಕಿಸದೆ ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟ ಎರಡೂ ಲಿಂಗಗಳಿಗೆ ಆಶ್ರಯ ನೀಡುತ್ತದೆ. ಅವರಿಗೆ ಜೀವನಾವಶ್ಯಕವಾದ ಎಲ್ಲ ಸಾಮಗ್ರಿಗಳನ್ನು ಒದಗಿಸಲಾಗಿದೆ. ವಯಸ್ಸಾದವರು ತಮ್ಮ ವೃದ್ಧಾಪ್ಯದಲ್ಲಿ ಸುರಕ್ಷಿತ, ಪ್ರೀತಿ ಮತ್ತು ಕಾಳಜಿಯನ್ನು ಅನುಭವಿಸುವಂತೆ ಮಾಡುವುದು ಸಹೋದರಿಯರ ಉದ್ದೇಶವಾಗಿದೆ. ಬಡವರು, ಕುಟುಂಬ ಪ್ರೀತಿಯಿಂದ ವಂಚಿತರಾದವರು ಮತ್ತು ಬಡತನದ ಕಾರಣದಿಂದ ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟವರಿಗೆ ಪ್ರವೇಶವನ್ನು ಆದ್ಯತೆ ನೀಡಲಾಗುತ್ತದೆ. ಮನೆಯಲ್ಲಿ 2 ವೈದ್ಯರು, ಡಾ. ಮೋಹನ್ ಕುಮಾರ್ ಮತ್ತು ಡಾ. ಅಲ್ಫೋನ್ಸಾ ಹಂಸ ತಮ್ಮ ನಿಯಮಿತ ಸ್ವಯಂಸೇವಕ ಸೇವೆಗಳನ್ನು ನೀಡುತ್ತಾರೆ ಮತ್ತು ಅನೇಕರು ವೈದ್ಯಕೀಯ ನೆರವು ಮತ್ತು ಸಮಯೋಚಿತ ಸಹಾಯವನ್ನು ನೀಡುತ್ತಾರೆ. ಜೆರಿಯಾಟ್ರಿಕ್, ದಂತ ಮತ್ತು ಕಣ್ಣಿನಂತಹ ವಿವಿಧ ವೈದ್ಯಕೀಯ ಶಿಬಿರಗಳನ್ನು ಜೆಎಸ್ಎಸ್ ಆಸ್ಪತ್ರೆ ನಡೆಸುತ್ತದೆ. ಆರೋಗ್ಯ ರಕ್ಷಣೆ ಮತ್ತು ಇತರ ಅವಶ್ಯಕತೆಗಳನ್ನು ಸಹೋದರಿಯರು ಪೂರೈಸುತ್ತಾರೆ. ಆಕ್ಯುಪೇಷನಲ್ ಥೆರಪಿಯು ನಿವಾಸಿಗಳಿಗೆ ಉಪಯುಕ್ತ ಭಾವನೆಯನ್ನು ನೀಡುತ್ತದೆ, ಆದರೆ ಭೌತ ಚಿಕಿತ್ಸೆಯು ವೃದ್ಧಾಪ್ಯದ ನೋವು ಮತ್ತು ನೋವುಗಳಿಗೆ ಪರಿಹಾರವನ್ನು ನೀಡುತ್ತದೆ. ಪ್ರತಿಯೊಬ್ಬರ ನಂಬಿಕೆಗೆ ಅನುಗುಣವಾಗಿ ಅಂತ್ಯಕ್ರಿಯೆಯ ಸೇವೆಗಳನ್ನು ನಡೆಸಲಾಗುತ್ತದೆ. ಮನೆಯನ್ನು ಕಾಪಾಡಿಕೊಳ್ಳಲು ಸಹೋದರಿಯರು ದೈನಂದಿನ ಕೊಡುಗೆಗಳನ್ನು ಅವಲಂಬಿಸಿರುತ್ತಾರೆ. ಅವರು ನಗರದಲ್ಲಿ ನಗದು ಅಥವಾ ವಸ್ತುವಿನ ರೂಪದಲ್ಲಿ ಸಂಗ್ರಹಿಸುತ್ತಾರೆ. ಮೇಲಿನ ಸಂಸ್ಥೆಗೆ ನೀಡಿದ ದೇಣಿಗೆಗಳಿಗೆ ಯುಎಸ್ ವಿನಾಯಿತಿ ನೀಡಲಾಗಿದೆ. ಐಟಿಯ 80G ಕಾಯಿದೆ 1961. ಹಿರಿಯ ನಾಗರಿಕರು ತಮ್ಮ ಪ್ರತಿಭೆಗೆ ಅನುಗುಣವಾಗಿ ಮನೆಯಲ್ಲಿ ವಾಸಿಸಲು ಸಂತೋಷಪಡುತ್ತಾರೆ. ಅವರು ಸಂತೋಷದ ಕುಟುಂಬವನ್ನು ರೂಪಿಸುತ್ತಾರೆ, ಅಲ್ಲಿ ಪ್ರತಿಯೊಬ್ಬರೂ ಅಗತ್ಯವಿರುವ ಇತರರಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ. ನಿವಾಸಿಗಳು ವರ್ಷದಲ್ಲಿ ವಿಹಾರ ಮತ್ತು ಪಿಕ್ನಿಕ್ಗಳನ್ನು ಹೊಂದಿರುತ್ತಾರೆ. ಪ್ರತಿ ತಿಂಗಳು ಹುಟ್ಟುಹಬ್ಬದ ಆಚರಣೆ ನಡೆಯುತ್ತದೆ, ಅಲ್ಲಿ ಎಲ್ಲರೂ ದೊಡ್ಡ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳನ್ನು ಕಳೆಯುತ್ತಾರೆ. ಅವರು ಹಗಲಿನಲ್ಲಿ ಹೊರಗೆ ಹೋಗಬಹುದು, ಅವರು ತಮ್ಮ ಕುಟುಂಬಗಳೊಂದಿಗೆ ಕೆಲವು ದಿನಗಳನ್ನು ಕಳೆಯಬಹುದು. ಯುವಕರ ಹಾಡುಗಳು ಮತ್ತು ನೃತ್ಯವನ್ನು ಆನಂದಿಸುವ ನಿವಾಸಿಗಳನ್ನು ರಂಜಿಸಲು ವಿವಿಧ ಶಾಲೆಗಳ ಮಕ್ಕಳು ಬರುತ್ತಾರೆ. ಸಾಮಾನ್ಯವಾಗಿ ಹಿತೈಷಿಗಳು ಹಬ್ಬಕ್ಕೆ ಅಥವಾ ಕುಟುಂಬದ ಕೆಲವು ವಾರ್ಷಿಕೋತ್ಸವಗಳಿಗೆ ಊಟ ನೀಡಲು ಬರುತ್ತಾರೆ. ಅವರು ತಮ್ಮ ಸಂತೋಷವನ್ನು ವೃದ್ಧರೊಂದಿಗೆ ಹಂಚಿಕೊಳ್ಳಲು ಸಂತೋಷಪಡುತ್ತಾರೆ. ಕೆಲವು ಸ್ನೇಹಿತರು ವಿವಿಧ ರೀತಿಯಲ್ಲಿ ಸ್ವಯಂ ಪ್ರೇರಿತ ಸೇವೆಯನ್ನು ನೀಡುತ್ತಾರೆ, ಅಲ್ಲಿ ಅವರು ಒಂಟಿಯಾಗಿರುವವರಿಗೆ ತಮ್ಮ ಸಮಯವನ್ನು ವಿನಿಯೋಗಿಸುವಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುತ್ತಾರೆ. ಚಿಕ್ಕ ಸಹೋದರಿಯರು ವಯಸ್ಸಾದವರಿಗೆ ತಮ್ಮ ಸೇವೆಯಲ್ಲಿ ಸಹಕರಿಸಲು ಉದಾರ ಜನರ ಸಹಾಯವನ್ನು ಅವಲಂಬಿಸಿದ್ದಾರೆ. ಇದರಿಂದ ಈ ಹಿರಿಯರ ಜೀವನವು ಸಂತೋಷದಾಯಕವಾಗಿರುತ್ತದೆ ಮತ್ತು ಅವರ ದೀರ್ಘಾಯುಷ್ಯದ ಅನುಭವದೊಂದಿಗೆ ಅವರು ಸಮಾಜದಲ್ಲಿ ಇನ್ನೂ ಅಗತ್ಯವಿದೆ. My service is for the Lord. And those who have come here, I request them to join hands with us. We are a team and a committee here in this home, friends of the elderly. So I would like to request you to join this group, strengthen it for the future, and also to come serve. And also we need occasion. I need the young girls to please step into this Little Sisters of the Poor and join the congregation. God bless you all. Thank you for your good service. Thank you. ಈ ಒಂದು ವಯೋವೃದ್ಧರ ಸಂಸ್ಥೆಗೆ ಇಲ್ಲಿ ಎಲ್ಲಾ ಧರ್ಮದವರು ಕೂಡ ಇದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದಾರೆ. ನಿಮ್ಮ 1 ನಿಮಿಷದ ಅನುಭವ.
Hello, we are from St. Joseph School, Rajiv Nagar. All the teachers and attendants, all of us together in cooperation, we prepared veg biryani, and plus we wanted to give chicken green masala and sanna. This Nori Nanti helped us prepare beautiful Mangalorean sannas, and my husband Lancy Pinto, he prepared green masala chicken. And this is a mixture of Mangalore, Mysore and whole Karnataka and whole India. Let us all help and support little sisters of the poor so that let them have a comfortable and good house and be peaceful and happy. Thank you. ವರ್ಷಗಳಿಂದ ಈ ಕುಟುಂಬ ರಿಚರ್ಡ್ ಕುಟುಂಬದ ರಿಚ್ ಬಿರಿಯಾನಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸರ್, ನಿಮಗೆ ಓಂ ಫಾರ್ ದ ಏಜ್ ಬಗ್ಗೆ ಧನ್ಯವಾದಗಳು. ನಿಮ್ಮ ಸೇವೆ ಅನನ್ಯ ಅಪಾರ. ಹಾಗಾಗಿ ನಿಮ್ಮಿಂದ ಒಂದು ನಿಮಿಷ ನಿಮ್ಮ ಸೇವೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅದಕ್ಕಾಗಿ ಒಂದು ನಿಮಿಷ ತಮ್ಮ ಹತ್ರ ಮಾತಾಡ್ತೇನೆ. To help these old people who are in turn like our parents, our grandparents. It is totally so much our duty, like the way we take care of our parents at home, to take care of them also. So whatever our bit, it will always be there, that we will always keep helping this institution. Thank you. She is very dedication and passion. Ma'am, you are doing service so many years. Just 30 seconds. Why you are doing this? It's very fulfilling to do service to the home. It's nice. Oh, thank you, madam. Very kind of you. Very kind of you. The children also working together. And this little fellow, I am seeing past 10 years. I am fasting 10 years. He was in the first standard. Really, this fellow is selling something and contributing. Bless this family, Almighty God. Thank you, Richard. This Home for the Aged. Ma'am, early you were in the Mysore. Now you shifted in Mangalore. You came from Mangalore whole night. Madam, how long you are doing? Just I share 1 minute. What is your experience? Why you are doing like this? ಇದು ನಾನೊಂದು ಸೇವೆ ಅಳಿಲು ಸೇವೆ ಅಂತ ಹೇಳ್ತಾರಲ್ಲ ಆ ಥರ ನಾನು ಭಾರಿ ವರ್ಷದಿಂದ ಇಲ್ಲಿ ಓಪನೇಜ್ಗೆ ನಾನು ಅಳಿಲು ಸೇವೆ ಮಾಡ್ತಾ ಇದ್ದೆ. ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆ ಇಲ್ಲಿ ಇದ್ದಾರಲ್ಲ ಅವರೆಲ್ಲ ನನ್ನ ಫ್ರೆಂಡ್ಸ್, ನಾವೆಲ್ಲ ಸೇರಿ ಮಾಡೋದು ಒಟ್ಟಿಗೆ. ನಾನು ಮೈಸೂರಿನಲ್ಲಿ 33 ವರ್ಷ ಇದ್ದೆ. ಈಗ ನಾನು ಮ್ಯಾಂಗ್ಳೂರ್ಗೆ ಶಿಫ್ಟ್ ಆಗಿದ್ದೀನಿ. ಆದರೂ ನನಗೆ ನನ್ನ ಮತ್ತು ಓಂ ಫಾದರ್ದ ನೆಂಟು ಇದೆಯಲ್ಲ ಅದು ಯಾವಾಗಲೂ ಬಿಡಲ್ಲ. ಯಾಕೆಂದರೆ ಓಂ ಫಾದರ್ ಏಜ್ ಬೇಡ ಬೇಡ ಅಂದ್ರೂ ನನ್ನ ಕರ್ಕೊಂಡು ಬರುತ್ತೆ ಇಲ್ಲಿಗೆ. ಅದರಿಂದ ನಾನು ಇಲ್ಲಿ ಬಂದಿದ್ದೀನಿ. ನನ್ನ ಅಳಿಲು ಸೇವೆ ನಾನು ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ಗಳು ಸೇರಿ ಮಾಡ್ತಾ ಇದ್ದೇವೆ. ನಾವು ನಿಯರ್ಲಿ 40 ಕಿಲೋ ಪೋಕ್ ಮಾಡಿದ್ದೇವೆ. ಪೋಕ್ ಆ್ಯಂಡ್ ಸನ್ನ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ. ಇಲ್ಲಿ ಮ್ಯಾಂಗ್ಳೂರ್ ಪೋಕ್ ಅಂದ್ರೆ ಸಾಕು, ಎಲ್ಲ ಇಲ್ಲಿ ಓಡಿ ಬರ್ತಾರೆ. ಅದರಿಂದ ನಮಗೆ ತುಂಬಾ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೇವಲ್ಲ, ಅದು ನಮಗೂ ಖುಷಿ ಆಗುತ್ತೆ. ಸಿಸ್ಟರ್ಸ್ಗಳಿಗೂ ಕೂಡ ನಮ್ಮಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಸಮಾಧಾನ ನಮಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. The great 25 years advocate. Today, Madam is inaugurated, and my good friend and my good sister today inaugurated Sophia Lawrence. All the church legal advisor and everything. Ma'am, ನಿಮ್ಮ ಸೇವೆಗೆ ನಾವು ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸೊ ಇವತ್ತಿನ ದಿನ ಅಲ್ಲ, ನಿಮ್ಮ ಸೇವೆ ಈ ಸಂಸ್ಥೆಗೆ ಯಾಕೆ ಏನು, ಬರ್ತೊಲೊಮೆ ಚರ್ಚಲ್ಲೂ ಕೂಡ ತಾವು ಅಧ್ಯಕ್ಷರಾಗಿದ್ದೀರಾ, ಅಲ್ಲೂ ಕೂಡ ನೀವು ಮಾಡ್ತೀರಾ. ಎಲ್ಲ ಚರ್ಚ್ನ ಲೀಗಲ್ ಅಡ್ವೈಸರ್ ಆಗಿದ್ದೀರಾ, ಸೈಕಾಲಜಿಸ್ಟ್ ಆಗಿದ್ದೀರಾ, ಮತ್ತು ಪೇರೆಂಟ್ ಇದಕ್ಕೂ ಕೂಡ ನೀವು ಕೋಆರ್ಡಿನೇಟರ್ ಆಗಿದ್ದೀರಾ. ಸೊ ಜಸ್ಟ್ ಐ ವಾಂಟೆಡ್ 1 minute ಫಾರ್ ಯುವರ್ ರೆಸ್ಪಾನ್ಸ್. Hello everybody, namaste. I'm one of the
the committee members here in Little Sisters of God. I'm serving this institution since a very long time, and I see a decline of helping hands for us. We need lot of helping hand. ನಮಗೆ ತುಂಬ ಸಹಾಯ ಬೇಕಿದೆ. ಇದೇ ಥರ ತುಂಬ ಜನ ಬಂದು ನಮಗೆ ಹೆಲ್ಪ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. I want more of NGOs and politicians and business people to come and help us in lot. ತುಂಬ ವರ್ಕ್ ಪೆಂಡಿಂಗ್ ಇದೆ. ಸೊ ನಾವು ತುಂಬ ಕಾಂಟ್ರಿಬ್ಯೂಷನ್ಗೆಲ್ಲ ಸಿಸ್ಟರ್ಸ್ ಜೊತೆ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀವಿ. ಸೊ ಡೊನೇಷನ್ಸ್ ನಮಗೆ ತುಂಬ ಸಹಾಯ ಬೇಕಿದೆ. ಐ ರಿಕ್ವೆಸ್ಟ್ ಎವ್ರಿ ಒನ್ ಹೂ ಇಸ್ ಲಿಸನಿಂಗ್ ಟು ದಿಸ್ ಸಿಟಿ ಪೀಪಲ್ ಆಫ್ ಮೈಸೂರು ಸಿಟಿ, ವಿಚ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಸಿಟಿ ಇನ್ South India, to come and help the Little Sisters of God who are in need of your helping hand. Thank you. I am Mr. Patterson and this is my wife. We stay in the home and we have manufactured this flute. It's a B-flat flute and handmade. We are selling it, so by craftsmen. It's manufactured and it's also taught, the basics are taught to anyone. It could be to adult, to a child, to an old person, and it has been a great honor and privilege to make this flute for contribution to the home for the sisters of the poor. This is all given to our brothers and sisters. I pray that God will bless your hearts as you buy this for your child, for your son, for your daughter, at all ages. It could be played. Thank you very much and may God bless you. Thank you. As the secretary of the North Lions Club, and she was the resource person of the 317G, the Lions Club. Okay, and the Quist member also, trained members of Madam. Today you are visited here. Okay, so what is your contribution? How you felt? Just to share 1 minute your opinion for the aged people. This is a wonderful program. Actually, I'm very, very much impressed about the aged people in this home. Last July was my birthday and I came here and spent with the same inmates of this house and I enjoyed with them. Both my husband, me and my son had come. But today, when I see all this, the fundraising for them, actually this is nothing. We need to join hands. We need to join hands in helping these people, and I promise that from other organization I will see that I lend a helping hand to this institution. Thank you so much. God bless all the aged people. Yeah, thank you. Father will going to buy 1,000 rupees. Thank you, Sami. Thank you. 2,000. Oh my God! Let us applause our Catholic. Idee Mysore ದೇಶದ ಪ್ರಧಾನ ದೇವಾಲಯದ ಯಾಜಕರು, ಹಾಗಾಗಿ ಸಹಾಯ ಯಾಜಕರು, ಅಸಿಸ್ಟೆಂಟ್ ಪ್ಯಾರಿಸ್ ಬಿಷಪ್, ಎವ್ರಿ ಇಯರ್ ಲಾಸ್ಟ್ ಟೈಮ್ ಸ್ವಾಮಿಯವ್ರಿಗೆ 2 ಸಲ ಕೇಕು ಅವ್ರಿಗೆ ಬಂತು. ಅವರು ದಾನ 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 ಮಾಡಿದರು. ಇವತ್ತು ಬಂದಿದ್ದಾರೆ. ಕೇಕ್ ಯಾಕಿಲ್ಲ ಅಂದ್ರೆ ಇದು ಸ್ವಲ್ಪ ಕೇಕು ಎಣ್ಣೆ ಜಾಸ್ತಿ ಅಂತ ಬಂದಿಲ್ಲ ಮೇಡಮ್. ನೋಡಿ ರಿಯಲಿ ಥ್ಯಾಂಕ್ ಯು ಫಾದರ್ ಫಾರ್ ಯುವರ್ ಪ್ರೆಸೆನ್ಸ್. ಇಟ್ಸ್ ನಾಟ್ ಎ ಪ್ರೆಸೆನ್ಸ್, ಇಟ್ಸ್ ಎ ಬ್ಲೆಸ್ಸಿಂಗ್ ಆಫ್ ಹೋಮ್ ಫಾರ್ ದ ಏಜ್. ಹೋಮ್ ಫಾರ್ ದ ಏಜ್. ಈ ಒಂದು ಆಶ್ರಮಕ್ಕೆ ನಿಮ್ಮ ಪುಟ್ಟ ಸಹಾಯ. ಥ್ಯಾಂಕ್ ಯು ಫಾದರ್. ವಿ ಆರ್ ಗ್ರೇಟ್ಫುಲ್ ಟು ಯು ಫಾರ್ ದ ಲಿಟಲ್ ಸಿಸ್ಟರ್ to little spiritual energy to get more. Thank you, Father. Thank you for your presence. ಎಲ್ಲ ಸ್ಟಾಲ್ಗಳು ತಾವು ಪ್ಲೀಸ್ ವಿಸಿಟ್ ಆಲ್ ದ ಸ್ಟಾಲ್ಸ್. ನಿಮ್ಮ ನಾಟ್ ಓನ್ಲಿ ಫಾದರ್, ಇಲ್ಲಿ ಬಂದಂತ ಎಲ್ಲ ಒಂದು ಪುಟ್ಟ ಕಾಣೆ
ಕಾಣಿಕೆ, ಯುವರ್ ಸ್ಮಾಲ್ ಕಾಂಟ್ರಿಬ್ಯೂಷನ್ ಫಾರ್ ದಿಸ್ ಆಶ್ರಮ. ವಯೋವೃದ್ಧರು, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಮುಸಲ್ಮಾನರು ಕೂಡ ಇಲ್ಲಿ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ. ಈ ಸಿಸ್ಟರ್ಸ್ಗಳು ಸೇವೆ ಮಾಡ್ತಾ ಇದ್ದಾರೆ. ಆ ಸೇವೆಗೆ ಮೈಸೂರು ಜನತೆಯಿಂದ ಒಂದು ಪುಟ್ಟ ಸ್ಮಾಲ್ ಕಾಂಟ್ರಿಬ್ಯೂಷನ್ ನಿಮ್ಮನ್ನ ಈ ಫಂಡ್ ರೈಸಿಂಗ್ ಅಲ್ಲಿ ಕೇಳ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಆಲ್ ಪ್ಯಾರಿಷನರ್ಸ್, ಬೇರೆ ಬೇರೆ ದೇವಾಲಯ ಬಂದಂತ ಡಿಫರೆಂಟ್ ಚರ್ಚ್ ಪ್ಯಾರಿಷನರ್ಸ್, fathers, brothers, and different congregations, sisters, and be of the superior little sisters of the poor and the sisters. Very grateful to you, and thank you for your presence and participation. Your small contribution for us. Thank you, Lord. ದಯಮಾಡಿ ಒಳಗಡೆ ಕೂಪನ್ಸ್ ಇದೆ, ಲಕ್ಕಿ ಟಿಪ್, ನಿಮ್ಮ ಅದೃಷ್ಟದ ಪರೀಕ್ಷೆ. 50 rupees ಕೂಪನ್, ಯು ವಿಲ್ ಗೆಟ್ 100 rupees ಪ್ರೈಸ್. ಟೆಸ್ಟ್ ಪ್ರಯತ್ನ ಮಾಡಿ. ರಿಚರ್ಡ್ ರವರ ರಿಚ್ ಬಿರಿಯಾನಿ 150, 8 rupees. ಟೀನಾ ಮೇಡಮ್ ಕಬಾಬ್. ಫ್ಯಾಮಿಲಿ ಪ್ಯಾಕ್ ಕಂಟೈನ್ ಇಸ್ ರೆಡಿ. ಟೇಕ್ ಹೋಮ್, ಹ್ಯಾವ್ ಟುಗೆದರ್, ಸೆಲೆಬ್ರೇಟ್ ಸಂಡೇ ಬ್ಯೂಟಿಫುಲಿ. ಸಣ್ಣ ಪೋರ್, ಮಂಗಳೂರು ಸ್ಟೈಲ್, ಮಂಗಳೂರಿಂದ ಬಂದಿದ್ದಾರೆ, ಅದಕ್ಕಾಗಿಯೇ ಬಂದಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ವೆಜ್ ಬಿರಿಯಾನಿಗೆ ವೆಜಿಟೇಬಲ್ ಇಸ್ ಫ್ರೀ. ಚಿಲ್ಲಿ ಚಿಕನ್ ಅಂಡ್ ಚಪಾತಿ ಬ್ಯೂಟಿಫುಲ್. ಕುಟುಂಬ ಸಮೇತ 130 rupees, 30 ರೂಪಾಯಿಗೆ ಮೀನನ್ನ ಹಿಡಿಯಬಹುದು. ಕ್ಯಾಚ್ ಆನ್ ದ ಫಿಶ್. Then hold the bricks. It's a ತಾಕತ್ ಕಬಾಬ್. ನೀರಲ್ಲಿರ್ತಕ್ಕಂಥ ಹಿಟ್ಟಿಗೆನ ಹಿಡಿತಕ್ಕಂಥದ್ದು ನಮ್ಮ ಬಲ ಪ್ರದರ್ಶನ. ಅಂಡ್ ಬ್ರೇಕಿಂಗ್ ದ ಗ್ಲಾಸ್ ಒಡೆಯಕ್ಕೂ ಇಲ್ಲಿ ಬಹುಮಾನ ಇದೆ. ಬನ್ನಿ, ನಿಮ್ಮ ತಾಕತ್ ಗ್ಲಾಸ್ ಚಿಂದಿ ಚಿತ್ರಾನ್ನ ಮಾಡಿ. ಬನ್ನಿ. ಬೇಕರಿ ಐಟಮ್ಸ್, ಪೂರಿ ಇಲ್ಲೇ ಪೂರಿ ಮಾಡ್ತಾರೆ. ಬಿಸಿ ಪ್ಲೀಸ್ ಬೈ ಯುವರ್ ಮದರ್ ಇನ್ ಲಾಸ್ ಟಂಗ್ ಟುಗೆದರ್. ಯು ಕ್ಯಾನ್ ಈಟ್ ಟುಗೆದರ್. ಡಾಟರ್ ಇನ್ ಲಾಸ್ ಬೈ ಮದರ್ ಇನ್ ಲಾಸ್ ಟಂಗ್. And sweet ಕಜ್ಜಾಯ 5 rupees. 10 ರೂಪಾಯಿಗೆ 2 ಕಜ್ಜಾಯ. ಸ್ವೀಟ್ ಕಜ್ಜಾಯ ನಾನು ತಿಂದೆ, ಚೆನ್ನಾಗಿದೆ. ಅನನ್ಯವಾಗಿದೆ. ಆಲ್ ದ ಬ್ರೇಕ್ ಬಿಕಾಸ್ ಇಲ್ಲಿರ್ತಕ್ಕಂಥ ವಯಸ್ಸಾದವರಿಗೆ ನಮ್ಮದೊಂದು ಸಣ್ಣ ಸ್ಮಾಲ್ ಕಾಂಟ್ರಿಬ್ಯೂಷನ್. ಪ್ಲೀಸ್, ಇಷ್ಟೇ, ಇನ್ನೇನಿಲ್ಲ, ಬದುಕಲು ಏನಿಲ್ಲ. ಸಹಾಯ, ಹೆಲ್ಪ್, ಅದರ್ ಕೆಲಸ ಚೆನ್ನಾಗಿದೆ. ಕಜ್ಜಾಯ ಈ ವರ್ಷ ಅನೇಕ ವರ್ಷಗಳಿಂದ ಅಪೋನೆಂಟ್ ಗ್ರೂಪ್ ಆಫ್ ಫ್ರೆಂಡ್ಸ್ ಆಸ್ ಡೂಯಿಂಗ್ ದಿಸ್ ಕಾಂಟ್ರಿಬ್ಯೂಷನ್. ಸಿಂಪ್ಲಿ ದೇ ಆರ್ ಕಾಂಟ್ರಿಬ್ಯೂಟಿಂಗ್. ಮೇಡಮ್, ವಿ ಆರ್ ವೆರಿ ಹ್ಯಾಪಿ. ಗಾಡ್ ಬ್ಲೆಸ್ ಯು. ನಿಮ್ಮ ಸೇವೆ ಅನನ್ಯ, ಅಪಾರ, ಅತ್ಯಂತ ಶ್ರೇಷ್ಠ. ಈ ವಯೋವೃದ್ಧರಿಗೆ ಥ್ಯಾಂಕ್ ಯು ಮೇಡಮ್. ತರಕಾರಿ ಬಿರಿಯಾನಿ, ವೆಜ್ ಬಿರಿಯಾನಿ, ವೆಜಿಟೇಬಲ್ ಇಸ್ ಫ್ರೀ. ನಿಮ್ಮ ಸೇವೆಗೂ ಕೂಡ ನಮ್ಮ ಧನ್ಯವಾದಗಳು. ವಿಶೇಷವಾಗಿ ಎಮಿಲಿ ಆ್ಯಂಡ್ ಫ್ಯಾಮಿಲಿ ಚಿಲ್ಲಿ ಚಿಕನ್ ಆ್ಯಂಡ್ ಚಪಾತಿ ಎವ್ರಿ ಇಯರ್ ದೇ ಆರ್ ಪ್ರಿಪೇರಿಂಗ್. ನಿಮ್ಮ ಚಪಾತಿ, ನಿಮ್ಮ ಒಂದು ಚಿಲ್ಲಿ ಚಿಕನ್ ಕಾಂಟ್ರಿಬ್ಯೂಷನ್ ಭಾಳ ಚೆನ್ನಾಗಿದೆ. ಎಲ್ಲರೂ ಕೂಡ ಚೆನ್ನಾಗಿ ತಿನ್ಬೋದು. ಇದೀಗ ಹಾಕಿದಂತಹ ಬ್ರೆಡ್ ಆ್ಯಂಡ್ ಆಮ್ಲೆಟ್, ಕೋಳಿಯಿಂದ ಬಂದ ಮೊಟ್ಟೆ ಆಗ್ತಾಯಿದ್ದಾರೆ. ಅದ್ಭುತ, ಅನನ್ಯ. ಚಿಕನ್ ಬಿರಿಯಾನಿ, ರಿಚರ್ಡ್ ಫ್ಯಾಮಿಲಿ ರಿಚ್ ಬಿರಿಯಾನಿ. ಪ್ರತಿ ವರ್ಷ ಈ ಫ್ಯಾಮಿಲಿಯವರ ಸೇವೆ ಅನನ್ಯ, ಅಪಾರ. ಕುಟುಂಬ ಸಮೇತರಾಗಿ ಒಂದು ದಿನ ಇದಕ್ಕಾಗಿ ತ್ಯಾಗ ಮಾಡ್ತಾ ಇದ್ದಾರೆ. ಅದಲ್ಲದೆ ಸಾಕಷ್ಟು ಅವರು ನಮ್ಮ ಆಶ್ರಮಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಟೀನಾ ಮೇಡಮ್, ನಿಮ್ಮ ಸೇವೆಗೆ ನಮ್ಮ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಫಾರ್ ಯುವರ್ ಫ್ಯಾಮಿಲಿ ವಿತ್ ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ ಎವ್ರಿ ಟೈಮ್. ಎಸ್ ಮೇಡಮ್. ಈಗ ತಾನೇ ನಮ್ಮ ಪೊಲೀಸ್ CBI ಡಿಪಾರ್ಟ್ಮೆಂಟ್ FSLನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಡಾಕ್ಟರ್ ಸೆಲ್ವಿ ಅವರು ಬಂದಿದ್ದಾರೆ. ಮೇಡಮ್, ನಿಮ್ಮ ಆಗಮನಕ್ಕೆ ನಮ್ಮ ಸುಸ್ವಾಗತ. ವೆಲ್ಕಮ್ ಟು ಯು ಮೇಡಮ್. ನಿಮ್ಮ ಡಿಪಾರ್ಟ್ಮೆಂಟ್ ಇವರು ಬಂದು ನಮಗೆ ಭಾಳ ಸಂತೋಷ ಆಗಿದೆ. ದಯಮಾಡಿ ಎಲ್ಲ ಕೌಂಟ್ರಲ್ಲೂ ಕೂಡ ತಾವು ಭಾಗವಹಿಸಿ. ವಿಶೇಷವಾಗಿ ಚಿಕನ್ ಬಿರಿಯಾನಿ ಇದೆ, ಅದನ್ನು ದಯಮಾಡಿ ಪಾರ್ಸಲ್ ತೆಗೆದುಕೊಂಡು ಹೋಗಿ. ಡಾಕ್ಟರ್ ಅರುಣ್ ಸೆಲ್ವಿ, ಫಾರೆನ್ಸಿಕ್ ಲ್ಯಾಬೊರೇಟರಿ, CBI ಪೊಲೀಸ್ ಡಿಪಾರ್ಟ್ಮೆಂಟ್. ವೆಲ್ಕಮ್ ಟು ಯು ಮೇಡಮ್. ನಿಮ್ಮ ಗೇಮ್ ಹೆಸರು ಏನು? ವಾಟ್ ಈಸ್ ದ ನೇಮ್ ಆಫ್ ದಿಸ್ ಗೇಮ್? Catching the fish. So what is that one? Please tell me.
So they will provide a tissue paper thing, and you have to catch the fish and put into this basket, and you will carry the fish to home. You will give the fish? They will carry the How fish many to home. attempts? 3 attempts. 3 attempts. So in the 3 attempts, how many fish they will get it, they will carry? They will carry it to Oh, beautiful. Nice. Thank you. One. Watermelon juice. Okay. Watermelon juice. Only What is the cost now? How you have prepared? 10 rupees 1 glass. Oh, very, very cheap. Very nice. Okay. You are from? Mysuru, Deepal College. DePaul International Youth. DePaul College Youths in the ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. Okay. Benefactor of this our ashrama. I wanted to 1 minute for your response, please. Thank you. We are Mr. and Mrs. Wilson. Hold on. Rajton Wilson and Mari Wilson. We do whatever we can to help the home, and the games that we are doing now, conducting now, the Wheel of Fortune and the steady hand buzzer. So, for the children, it's mostly for the children, but some adults also get attracted to it. And these are the items they can get if they get the lucky number. Okay. So, thank you. Uncle, you are already a professional musician, and you are already working as a musician for Star Hotels, and you are working also Home for the Aged also. Can you able to share 30 seconds your opinion about professional? Professional musicians, Tell the hotels. it's all about vocals and playing guitar and keyboard, and we do social work by even singing at places wherever it is required. I sing on Facebook, and I have a lot of followers on Facebook all over the world. Thank you. Thank you, Uncle, for your presence and contribution. Sir, Freeman Fast Food, your first term is contributing. Yep. And your dedication, passion of service, our ashrama. Thank you. So, Yeah. we are grateful to you. Just I wanted to, your 30-second experience and your opinion, how you felt and why you wanted to have a stall. Honestly, I was very happy. It's not on. It's not on again. Recording. On, this is my passion and my dream, and I like to do a charity work. I love to do a charity, so I thought when I got this chance, I was so happy. Let me do something for the poor people. And this is my passion, my dream: pizza, burger, roll. I have a small restaurant. When I got this chance, I was so happy to do this. Thank you very much, and hope everybody. Where is in Mysore? Where you are having a I restaurant? have a restaurant in NR Mola, 3rd Cross at St. Mary's Road. Yeah. What's the name of your shop? Freeman's Fast Food. We sell pizza, burger, roll, barbecue roll, and Freeman fried chicken, and biryani, dum biryani, Hyderabad style. Please welcome to Freeman's Fast Food, Mysore, 3rd Class, and Mary's Road. Sir, are you going to take catering also? No, I don't do a catering. I only do people who walk in. There's no catering. Okay. Thank you. Thank you. Thank you. Thank you. Very kind of you. Very kind of you. That you know very well what I am. Yeah. Youth president. He's the one. Yes. Stand together. ನಮ್ಮ ಮೈಸೂರು ಧರ್ಮಕ್ಷೇತ್ರದ ಪ್ರಧಾನ ದೇವಾಲಯದ ಗುರುಗಳು ಸಹಾಯಕರುಗಳ ಜೊತೆಗೆ ನಾವು ಅಲ್ಲಿಯ ಯೂತ್ ನಮ್ಮೊಟ್ಟಿಗಿದ್ದಾರೆ. ಜೆಂಟ್ಲ್ಮೆನ್, ವಾಟ್ ಇಸ್ ಯುವರ್ ನೇಮ್? ನಂದನ್. ಈ ಒಂದು ಯೂತಲ್ಲಿ, ಯುವಕ ವಯಸ್ಸಿನಲ್ಲಿ ಇಂಥದ್ದೊಂದು ಸೇವಾ ಮನೋಭಾವ ನಿಮಗೆ ಬರಬೇಕನ್ನೋದಕ್ಕೆ ಕಾರಣ ಏನು? ಮತ್ತು ಈ ಒಂದು ವಯೋವೃದ್ಧರಿಗೆ ನಿಮ್ಮ ಇಡೀ ಯೂತ್ನ ಸೇವೆ ಏನು? ಇದರಿಂದ ಏನು ನೀವು ಕಲ್ತ್ಕೊಂಡಿದ್ದೀರ? ಒಂದು 1 ಮಿನಿಟ್ ನಿಮ್ಮಿಂದ, ನಿಮ್ಮ ಎಲ್ಲರ ಪರವಾಗಿ. We have to thank our parish who's here, and especially Father Peter, who is always encouraging us. And he is the one who took the initiation and encouraged us and provided us all the materials that is needed, and we started on. And by this event, we are trying to feed people healthy food and some tasty food, and we are learning about generosity and
and helping the old people and kindness, and it's really good, and it's a good lesson for all of us. And I want to thank our parish priest and Father Peter for helping us, Father Naveen also for helping us and giving us this experience. Thank you for this. See, one side, the married youth is dropping their parents to the home for the age. In another side, like such youths are give the service like Nandan and team. Father Peter is next to the Jesus. He's the right hand to the Jesus. Because every time the Jesus wanted Peter should be in the right hand. Father, no, I'm not praising. I wanted to mind wholeheartedly. You are really preparing a good value-based youth. Thanks from the diocese. As a parishioner of the cathedral and the permission of our parish priest, you are creating valuable youth. Thank you. And enthusiast youth. And this nowadays people used to say no value for the youth. Look at these people. You are the cause. God bless you. And thank you, Swami. Namak japa madi aste. We have an elder benefactor of this ashrama. Ma'am, you are doing the service past so many years, but today you are the inaugurated of this event. As a first time, your whole family is serving to our ashrama. Madam, you are today you are inaugurated as the main chief guest and figure of this event. What is your response in 1 minute? How you feel? Yeah, I'm much privileged because me being only a member of the committee member. I've been a committee member for a long time, but I've never had this opportunity of inaugurating. I feel very proud of it, and I'm very excited, and it's my privilege, and I'm blessed. I'm blessed to this. Priest, And I also would like to thank my pastor. I belong to CSI Church, CSI St. Bartholomew Church. I thank my pastor, Reverend Daniel Countinia, who is always the backbone of this event. And he's the one who has sponsored the Shamiana, and last year also he sponsored the Shamiana, and this year also he came forward to sponsor the Shamiana, which is otherwise very expensive part of this event. And I thank each and everyone who have worked with me in the committee to see this beautiful event. And I hope we are going to get a good lot of financial help in this event, which will be helpful for our community. Thank you. Thank you, madam. Thank you for your dedication and help for the home for the age. As a CSI, but you are working irrespective of religious for the institution. Continue, madam. Thank you, madam. Full of Mysore, fathers, reverend sisters from the different congregations, generous benefactors, friends, the people who have come forward to profit from this fundraising program, who generously contribute towards the welfare of the aged and also for the maintenance of the home. We thank you sincerely, each and every one of you, for your generous contribution and your participation, active participation in the fundraising program. We thank Almighty God for having given a beautiful weather, and also the people who generously spend their time, their talents and their energy and their finance in preparing different various food items and sell and bring that profit for the good of the home and good of our dear old people. We thank each and every one of you. We ask God to bless you and make His blessings be always be with you, and may He keep you and your family in His loving care and protection. We wish you all the best for each and every one. Me, huh? Read it, huh? I don't know that. We're very grateful for all the
the people who have generously contributed to give the service. For days they have come to prepare this festival. We are very grateful for them. And we're also very grateful for all the people who have come forward to help us, who have come to spend their time so this would be a powerful occasion. And we're very grateful that it stopped raining. After last night, it was raining so hard. I was feeling so bad. These people have spent so many hours and it's gonna rain. But the sun came out. It's just a wonderful thing.